ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿಯವರು ವಾಪಸ್ ಬರ್ತಾರೆ ಎನ್ನುವಂತಹ ಚರ್ಚೆಯೇ ಒಂದು ರೀತಿ ಭಾರಿ ಸೆನ್ಸೇಷನ್ಗೆ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಅಗತ್ಯ ಇದೆ, ಈಗ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವಂತಹ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಸದ್ಯ ಕೇಂದ್ರದಲ್ಲಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥದ್ದು ಕುಮಾರಸ್ವಾಮಿ ಅವರು. ರಾಜ್ಯದ ಜನಪ್ರಿಯ ಸಿಎಂಗಳ ಪೈಕಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಗ್ರಾಮ ವಾಸ್ತವ್ಯ ಅನ್ನುವಂತಹ ಒಂದು ಅದ್ಭುತ ಕಾರ್ಯಕ್ರಮ, ಆ ಪರಿಕಲ್ಪನೆಯನ್ನ ಮೊದಲು ನೀಡಿದಂಥವರು ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಉತ್ತಮ ಆಡಳಿತವನ್ನ ನೀಡಿದ್ರು ಅನ್ನುವಂತಹ ಪ್ರಶಂಸೆ ಯಾವಾಗಲೂ ಕೂಡ ಕೇಳಿ ಬರ್ತಾ ಇರುತ್ತೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೂ ಹಲವು ಕಾರಣಗಳಿದೆ. ಅದಕ್ಕೆ ಹಲವರು ಹೇಳ್ತಾ ಇರೋದು ದಿಸ್ ಈಸ್ ದ ಬೆಸ್ಟ್ ಟೈಮ್, ಈಗ ಬರಲೇಬೇಕು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಸದ್ಯ ಸೂಕ್ತ ಸಾರಥಿ ಇಲ್ಲದೆ JDS ಒಂದ್ ಕಡೆ ಸ್ವರ್ಗ ಹೋಗ್ತಾ ಇದೆ. ಕುಮಾರಸ್ವಾಮಿ ಅವರು ಇಲ್ಲದೆ ಕಾರ್ಯಕರ್ತರಲ್ಲಿ ಉತ್ಸಾಹವೂ ಕೂಡ ಕಡಿಮೆ ಆಗಿದೆ. ಕುಮಾರಣ್ಣ ಬರಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ JDS ಬಲವರ್ಧನೆಗೆ ಕುಮಾರಸ್ವಾಮಿ ಅವರು ಅವಶ್ಯಕ ಮಾತ್ರ ಅಲ್ಲ, ಅನಿವಾರ್ಯ ಕೂಡ ಹೌದು. ಕುಮಾರಸ್ವಾಮಿ ಅವರನ್ನ ಬಿಟ್ಟರೆ JDS ಸಂಘಟಿಸುವಂತಹ ಶಕ್ತಿ, JDS ಅನ್ನ ಸಂಘಟಿಸೋ ಪ್ರಭಾವಿಗಳು ಮತ್ತೊಬ್ಬರು ಇಲ್ಲ, ಅದರಲ್ಲಿ ಸಂಶಯನೂ ಬೇಡ. ದೊಡ್ಡಗೌಡರ ಶಕ್ತಿ ಬಿಡಿ, ಆ ದೊಡ್ಡಗೌಡರ ಶಕ್ತಿ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಆದರೆ ಸಂಘಟನೆ ವಿಚಾರ ಅಂತ ಬಂದಾಗ, ಸೆಕೆಂಡ್ ಲೇಯರ್ ಲೀಡರ್ಸ್ ಅಂತ ಬಂದಾಗ ಕುಮಾರಸ್ವಾಮಿ ಅವ್ರನ್ನ ಹೊರತುಪಡಿಸಿ ಯಾರಿದ್ದಾರೆ? ಹಿಂಗಾಗಿ ಕುಮಾರಸ್ವಾಮಿ ಅವರು ಬರಲೇಬೇಕು. ಬಂದರೆ JDSನ ಶಕ್ತಿ ಇಮ್ಮಡಿಯಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಅಗತ್ಯ ತೀರಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮೈತ್ರಿ ಹೀಗೇ ಮುಂದುವರಿಯುತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಅಂದರೆ BJP ಜೊತೆ ಈಗ ಸದ್ಯಕ್ಕೆ ಇವರು ಇದ್ದಾರೆ, ಇದೇ ರೀತಿ ಮುಂದುವರಿಯುತ್ತಾ? ಇನ್ ಕೇಸ್ ಸಡನ್ಲಿ ಇವರು BJPಯಿಂದ ಆಚೆ ಬಂದ್ಬಿಟ್ರೆ JDS ಪ್ರಾದೇಶಿಕ ಪಕ್ಷದ ಕಥೆ ಏನು, ಶಕ್ತಿ ಏನು, ಇದು ಹಲವು ರೀತಿಯ ಭಯಕ್ಕೆ ಕಾರಣ ಆಗಿದೆ JDSನ ಕಾರ್ಯಕರ್ತರು. ಸೊ 2028ಕ್ಕೆ JDS ಹೆಚ್ಚು ಸೀಟ್ಗಳನ್ನು ಗೆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬಹುದು. 3ನೇ ಬಾರಿ ಮುಖ್ಯಮಂತ್ರಿ ಆಗೋ ಪ್ಲಾನ್ ಅನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಹೇಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಆದ್ರಲ್ಲ, ಆ ರೀತಿ BJP ಜೊತೆಗೆ ಇವರು ತಮ್ಮ ಸಖ್ಯವನ್ನ ಮುಂದುವರಿಸಿಕೊಂಡು JDS ವೈಯಕ್ತಿಕವಾಗಿ ಹೆಚ್ಚು ಸ್ಥಾನಮಾನಗಳನ್ನು ಗೆದ್ದು ಬಿಟ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಬಿಹಾರದಲ್ಲಿ ನಿತೀಶ್ರಂತೆ ಕರ್ನಾಟಕ CM ಆಗಬಹುದು ಕುಮಾರಸ್ವಾಮಿ ಅವರು. BJPಯ ಒಡಕುಗಳೇ ಭವಿಷ್ಯದಲ್ಲಿ ಲಾಭ ತಂದು ಕೊಡಬಹುದು ಕುಮಾರಸ್ವಾಮಿ ಅವರಿಗೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬೇಗ ಬಂದುಬಿಡಲಿ ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಸೂಕ್ತ ಸಮಯದಲ್ಲಿ ಖಂಡಿತವಾಗಿಯೂ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವಂಥ ಮಾತುಗಳನ್ನು ಕುಮಾರಸ್ವಾಮಿ ಅವರು ಆಡಿದಾರಂತೆ. ಹಾಗಿದ್ರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ ಬಂದರೆ JDSನಲ್ಲಿ ನವ ಚೈತನ್ಯ, ನಂಬಿಕೆ ಎಲ್ಲವೂ ಕೂಡ 100% ಬೂಸ್ಟರ್ ಡೋಸ್ ಕೊಟ್ಟಂಗಾಗುತ್ತೆ ಕುಮಾರಸ್ವಾಮಿ ಅವರ ವಾಪಸ್ ಬರುವಿಕೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ ಬರ್ತಾರೆ ಎನ್ನುವಂತಹ ಚರ್ಚೆಯೇ ಒಂದು ರೀತಿ ಭಾರಿ ಸೆನ್ಸೇಷನ್ಗೆ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಅಗತ್ಯ ಇದೆ, ಈಗ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವಂತಹ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಸದ್ಯ ಕೇಂದ್ರದಲ್ಲಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥದ್ದು ಕುಮಾರಸ್ವಾಮಿ ಅವರು. ರಾಜ್ಯದ ಜನಪ್ರಿಯ ಸಿಎಂಗಳ ಪೈಕಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಗ್ರಾಮ ವಾಸ್ತವ್ಯ ಅನ್ನುವಂತಹ ಒಂದು ಅದ್ಭುತ ಕಾರ್ಯಕ್ರಮ, ಆ ಪರಿಕಲ್ಪನೆಯನ್ನ ಮೊದಲು ನೀಡಿದಂಥವರು ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಉತ್ತಮ ಆಡಳಿತವನ್ನ ನೀಡಿದ್ರು ಅನ್ನುವಂತಹ ಪ್ರಶಂಸೆ ಯಾವಾಗಲೂ ಕೂಡ ಕೇಳಿ ಬರ್ತಾ ಇರುತ್ತೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೂ ಹಲವು ಕಾರಣಗಳಿದೆ. ಅದಕ್ಕೆ ಹಲವರು ಹೇಳ್ತಾ ಇರೋದು ದಿಸ್ ಈಸ್ ದ ಬೆಸ್ಟ್ ಟೈಮ್,
ಈಗ ಬರಲೇಬೇಕು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಸದ್ಯ ಸೂಕ್ತ ಸಾರಥಿ ಇಲ್ಲದೆ JDS ಒಂದ್ ಕಡೆ ಸ್ವರ್ಗ ಹೋಗ್ತಾ ಇದೆ. ಕುಮಾರಸ್ವಾಮಿ ಅವರು ಇಲ್ಲದೆ ಕಾರ್ಯಕರ್ತರಲ್ಲಿ ಉತ್ಸಾಹವೂ ಕೂಡ ಕಡಿಮೆ ಆಗಿದೆ. ಕುಮಾರಣ್ಣ ಬರಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ JDS ಬಲವರ್ಧನೆಗೆ ಕುಮಾರಸ್ವಾಮಿ ಅವರು ಅವಶ್ಯಕ ಮಾತ್ರ ಅಲ್ಲ, ಅನಿವಾರ್ಯ ಕೂಡ ಹೌದು. ಕುಮಾರಸ್ವಾಮಿ ಅವರನ್ನ ಬಿಟ್ಟರೆ JDS ಸಂಘಟಿಸುವಂತಹ ಶಕ್ತಿ, JDS ಅನ್ನ ಸಂಘಟಿಸೋ ಪ್ರಭಾವಿಗಳು ಮತ್ತೊಬ್ಬರು ಇಲ್ಲ, ಅದರಲ್ಲಿ ಸಂಶಯನೂ ಬೇಡ. ದೊಡ್ಡಗೌಡರ ಶಕ್ತಿ ಬಿಡಿ, ಆ ದೊಡ್ಡಗೌಡರ ಶಕ್ತಿ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಆದರೆ ಸಂಘಟನೆ ವಿಚಾರ ಅಂತ ಬಂದಾಗ, ಸೆಕೆಂಡ್ ಲೇಯರ್ ಲೀಡರ್ಸ್ ಅಂತ ಬಂದಾಗ ಕುಮಾರಸ್ವಾಮಿ ಅವ್ರನ್ನ ಹೊರತುಪಡಿಸಿ ಯಾರಿದ್ದಾರೆ? ಹಿಂಗಾಗಿ ಕುಮಾರಸ್ವಾಮಿ ಅವರು ಬರಲೇಬೇಕು. ಬಂದರೆ JDSನ ಶಕ್ತಿ ಇಮ್ಮಡಿಯಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಅಗತ್ಯ ತೀರಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮೈತ್ರಿ ಹೀಗೇ ಮುಂದುವರಿಯುತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಅಂದರೆ BJP ಜೊತೆ ಈಗ ಸದ್ಯಕ್ಕೆ ಇವರು ಇದ್ದಾರೆ, ಇದೇ ರೀತಿ ಮುಂದುವರಿಯುತ್ತಾ? ಇನ್ ಕೇಸ್ ಸಡನ್ಲಿ ಇವರು BJPಯಿಂದ ಆಚೆ ಬಂದ್ಬಿಟ್ರೆ JDS ಪ್ರಾದೇಶಿಕ ಪಕ್ಷದ ಕಥೆ ಏನು, ಶಕ್ತಿ ಏನು, ಇದು ಹಲವು ರೀತಿಯ ಭಯಕ್ಕೆ ಕಾರಣ ಆಗಿದೆ JDSನ ಕಾರ್ಯಕರ್ತರು. ಸೊ 2028ಕ್ಕೆ JDS ಹೆಚ್ಚು ಸೀಟ್ಗಳನ್ನು ಗೆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬಹುದು. 3ನೇ ಬಾರಿ ಮುಖ್ಯಮಂತ್ರಿ ಆಗೋ ಪ್ಲಾನ್ ಅನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಹೇಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಆದ್ರಲ್ಲ ಆ ರೀತಿ BJP ಜೊತೆಗೆ ಇವರು ತಮ್ಮ ಸಖ್ಯವನ್ನ ಮುಂದುವರಿಸಿಕೊಂಡು JDS ವೈಯಕ್ತಿಕವಾಗಿ ಹೆಚ್ಚು ಸ್ಥಾನಮಾನಗಳನ್ನು ಗೆದ್ದು ಬಿಟ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಬಿಹಾರದಲ್ಲಿ ನಿತೀಶ್ರಂತೆ ಕರ್ನಾಟಕ CM ಆಗಬಹುದು ಕುಮಾರಸ್ವಾಮಿ ಅವರು. BJPಯ ಒಡಕುಗಳೇ ಭವಿಷ್ಯದಲ್ಲಿ ಲಾಭ ತಂದು ಕೊಡಬಹುದು ಕುಮಾರಸ್ವಾಮಿ ಅವರಿಗೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬೇಗ ಬಂದುಬಿಡಲಿ ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಸೂಕ್ತ ಸಮಯದಲ್ಲಿ ಖಂಡಿತವಾಗಿಯೂ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವಂಥ ಮಾತುಗಳನ್ನು ಕುಮಾರಸ್ವಾಮಿ ಅವರು ಆಡಿದಾರಂತೆ. ಹಾಗಿದ್ರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ ಬಂದರೆ JDSನಲ್ಲಿ ನವ ಚೈತನ್ಯ, ನಂಬಿಕೆ ಎಲ್ಲವೂ ಕೂಡ 100% ಬೂಸ್ಟರ್ ಡೋಸ್ ಕೊಟ್ಟಂಗಾಗುತ್ತೆ ಕುಮಾರಸ್ವಾಮಿ ಅವರ ವಾಪಸ್ ಬರುವಿಕೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ ಬರ್ತಾರೆ ಎನ್ನುವಂತಹ ಚರ್ಚೆಗೆ ಒಂದು ರೀತಿ ಭಾರಿ ಸೆನ್ಸೇಷನ್ಗೆ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಅಗತ್ಯ ಇದೆ, ಈಗ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವಂತಹ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಸದ್ಯ ಕೇಂದ್ರದಲ್ಲಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂಥದ್ದು HD ಕುಮಾರಸ್ವಾಮಿ ಅವರು. 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥದ್ದು ಕುಮಾರಸ್ವಾಮಿ ಅವರು. ರಾಜ್ಯದ ಜನಪ್ರಿಯ CMಗಳ ಪೈಕಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಗ್ರಾಮ ವಾಸ್ತವ್ಯ ಅನ್ನುವಂತಹ ಒಂದು ಅದ್ಭುತ ಕಾರ್ಯಕ್ರಮ, ಆ ಪರಿಕಲ್ಪನೆಯನ್ನ ಮೊದಲು ನೀಡಿದಂಥವರು ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಉತ್ತಮ ಆಡಳಿತವನ್ನ ನೀಡಿದ್ರು ಅನ್ನುವಂತಹ ಪ್ರಶಂಸೆ ಯಾವಾಗಲೂ ಕೂಡ ಕೇಳಿ ಬರ್ತಾ ಇರುತ್ತೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೂ ಹಲವು ಕಾರಣಗಳಿದೆ. ಅದಕ್ಕೆ ಹಲವರು ಹೇಳ್ತಾ ಇರೋದು ದಿಸ್ ಈಸ್ ದ ಬೆಸ್ಟ್ ಟೈಮ್